ಸ್ವಾಗತ ಋತಕ್ ಶೆಟ್ಟಿ ಬ್ಲಾಗ್ಸ್ಗೆ. ಇವತ್ತು ಹೊಸ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ನಾನು ಮತ್ತು ನಮ್ಮಮ್ಮ ಒಂದು ಮೊಬೈಲ್ ತಗೊಳ್ತಿದ್ದಾರೆ. ಏನಕ್ಕೆ ಅಂದರೆ ಬಿಹೈಂಡ್ ದ ಸೀನ್ ಮೊಬೈಲ್ ಇತ್ತು, ನೆನ್ನೆ ಮ್ಯೂಸಿಕ್ ಹಾಕ್ಕೊಂಡಿದ್ರು, ವರ್ಕ್ ಆಗ್ತಿತ್ತು. ವರ್ಕ್ ಆದಮೇಲೆ ಅದೇನು ಮಾಡಿಬಿಟ್ರು, ಜೋರಾಗಿ ಎಳೆದಿದ್ದಾರೆ, ಕೆಳಗೆ ಬಿತ್ತು ಮೊಬೈಲ್ ಹೊಡೆದೋಯ್ತದೆ. ಅದನ್ನು ರೆಡಿ ಮಾಡ್ಸೋಕ್ಕೆ ಅಂತ ತಗೊಂಡೋಗಿದ್ದು ರೆಡಿ ಆಗೋಲ್ಲ. ಅದಕ್ಕೆ ಇವಾಗ ಹೊಸ ಮೊಬೈಲ್ ತಗೊಳ್ತಿದ್ದೀವಿ. ಯಾವುದು ಅಂತ ನೋಡಬೇಕು, ಹೋಗಿ ನೋಡೋಣ. ಅದಕ್ಕೆ ನಮ್ಮ ಅಮ್ಮಂಗೆ ನಾನು ಸಜೆಸ್ಟ್ ಮಾಡ್ತೀನಿ, ಮಮ್ಮಿ ನನಗೆ ಕೊಡಿಸಿ, ನೀವು ಬೇಡ ತಗೊಳ್ಳೋದು ನನ್ನ ತಾಳಿ ಅಂತಂದೆ. ಹ್ಞೂ ಸರಿ ಅಂತಿದ್ರು. ನೋಡೋಣ ಬನ್ನಿ ಗೈಸ್, ನಾನು ಕೊಡಿಸ್ತಾರಂತೆ ಮೊಬೈಲ್ನ. ಹೇಳಮ್ಮ ನೋ ಅಂತ ಗೈಸ್, ಇರಲಿ ಹೇಳಿ ಏನಾದರೂ. ಇವಾಗ ನನಗೆ ಕೊಡಿಸ್ತೀಯ ನೀನು ಮೊಬೈಲ್ನ? ಹಾಂ, ಇವಾಗ ನನಗೆ ಕೊಡಿಸ್ತು. ಸರಿ ಗೈಸ್, ಬನ್ನಿ ಮೊಬೈಲ್ ತಗೊಳಕ್ಕೆ ಹೋಗೋಣ. ಯಾವ ಮೊಬೈಲು ಅಂತ ಗೊತ್ತಿಲ್ಲ, ಬಡ್ಜೆಟ್ ಫ್ರೀ ನೋಡೋಣ. ನಾನು ನಥಿಂಗ್ ತಗೊಳ್ಳಿನ ಇದ್ದೀನಿ, ಯಾವ್ದು ತಗೊಳ್ಳೋದು ಅಂತ ನೋಡೋಣ. ನಾವು ತಗೊಳ್ಳೋದು MG ರೋಡ್ ಪಕ್ಕದಲ್ಲಿಲ್ಲ ಎಲ್ಲ ಕಡೆ. ಗೈಸ್ ನೋಡಿ, ಬಂದಿದ್ದೀವಿ ಇಲ್ಲಿ. ಸುರೇಶ್ ಅಂತ ಇರ್ತಾರೆ ಅವರೇ ಮೊಬೈಲ್ ಕೊಡ್ಸೋದು ನನಗೆ. ಲಾಸ್ಟಿಗೂ ರಿಯಲ್ಮಿ C7 III ನಮ್ಮ ತಗೊಂಡಿದ್ವಿ. ನಾನು ಮುಂದೆ ದುಡಿತೀನಲ್ಲ, ಅವಾಗ ಕಾಣ್ತೀನಿ. ಸರಿ, ಇದನ್ನ ಇದು ಮಾಡಿ ಗೈಸ್. ಇವಾಗಲೇ ಟ್ರೈಪೋರ್ಡ್ ನೋಡ್ತಿದ್ದಿಲ್ಲ ಗೈಸ್, ಹಿಂಗೆ ಟ್ರೈಪೋರ್ಡ್ ನಿಮಗೆ ಅಂತ ಹೇಳ್ಬಿಟ್ಟು ಇದು ಮಾಡಿರೋದು. ವಿತ್ ಅಡಾಪ್ಟರ್ ಕೊಡ್ತಾರೆ, ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ಫೋಟೋ ರೀಲ್ಸ್ ಎಲ್ಲ ಹೇಳ್ತಿರೋದು. ನಮ್ಮಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಡ್ತೀನಿ. ಗೈಸ್, ಮೊಬೈಲ್ ಜೊತೆ ಒಂದು ಟ್ರೈಪೋರ್ಡ್ ಬೇಡ ಬಿಡು, ಇದು ಬೇಡ, ಅದನ್ನೇ ಕೊಡ್ತೀನಿ. ಸರಿ, ಥ್ಯಾಂಕ್ ಯು ಗೈಸ್. ಟೋಟಲ್ ಇಷ್ಟು ಲಾಸ್ಟಿಗೆ ತಗೊಂಡ್ರು. ನಿಮಗೆ ಬೇಕಾ ಓಪೋ? ಅದು ಅದೇನೆ ಎಲ್ಲ, ಅದಕ್ಕೆ ಬಾಕ್ಸ್ ಮೇಲೆ ಫೋಟೋ ಇರುತ್ತೆ, ಇದರಲ್ಲಿ ಎಲ್ಲ ಫೋಟೋ ಇರಲ್ಲ, ಅದೆಲ್ಲ ಎಲ್ಲೋ ಕೊಟ್ಟಿದ್ದಾರೆ ಅಷ್ಟೇ ಗೈಸ್. ನಾನು ಯಾವಾಗ ಅದನ್ನು ತಗೊಳ್ಳೋದು ಗೈಸ್? 3 1 2 3 ಅದಾ? ಅದು 1.5 ಲಕ್ಷ, 1.5 ಲಕ್ಷ, 1.5 ಲಕ್ಷ. ಆ ಲೈನಲ್ಲಿರೋದು ಅಷ್ಟೇ ಇಲ್ಲ, 1.5 ಲಕ್ಷ. ಯೂಟ್ಯೂಬರ್ ಏನಾದ್ರು ದಯ ತೋರಿಸಿ, ನಮ್ದೆಲ್ಲ ಎಲ್ಲೋಗುತ್ತೆ ವ್ಯೂಸ್ ಗೈಸ್. ಮಾಡೋಣ. ಕಷ್ಟಪಡ್ಬೇಕು ಗೈಸ್, ಕಷ್ಟಪಡ್ಬೇಕು ಜೀವನದಲ್ಲಿ, ತುಂಬ ಕಷ್ಟಪಡಬೇಕು, ಸ್ಮಾರ್ಟಾಗಿ ವರ್ಕ್ ಮಾಡಬೇಕು. ತಗೊಂಡೋಗಿ ಕೊಡ್ತಾರೆ ಹಂಗೆ. ಇಲ್ಲ, ಇದು ತಗೊಂಬಿಡಮ್ಮ ಅಮ್ಮ. ಇಲ್ಲಿ ಗೈಸ್, ಇದು ನೋಡಿ ಇದು ಸ್ಯಾಮ್ಸಂಗ್ ಅಲ್ಟ್ರಾ ನೋಡಿ, ಇದರಲ್ಲಿ ಪೆನ್ನೆಲ್ಲ ಕೊಡ್ತಾರೆ. ಅಯ್ಯೋ, ಅದಕ್ಕೆ ಪೇಷನ್ಸ್ ಇಲ್ಲ, ಬೇಡ, ಅವೆಲ್ಲ ಆಗಲ್ಲ. ಮೊಬೈಲ್ ಪೆನ್ ಬೇರೆ ಇಟ್ಕೊಂಡು ನೋಡಿ ಗೈಸ್. ತಗ, ಇವಾಗಲೂ ಏನಾಗಿದೆ, 1,500 ಅಲ್ಲ. ರಿಯಲ್ಮಿ, ಓಪೋ, ಅದು ಬಿಟ್ಟರೆ ವಿವೋ. ನಮ್ಮೊಮ್ಮೆ 10 ಅಂತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ನಾನೇನು ಹೇಳಲ್ಲ ಜಾಸ್ತಿ, ನಾನು ನಥಿಂಗ್ ಅಂತ ಹೇಳ್ತಿದ್ದೀನಿ. ಇದು ಬಿಟ್ಟು ನಾನು ಏನೂ ಹೇಳಲ್ಲ. ನಾನು ಏನಕ್ಕೆ ಗೊತ್ತಾ, ನಾನು ನಥಿಂಗ್ ಚೆನ್ನಾಗಿದೆ ಇವಾಗ, ಅದಕ್ಕೆ ನಾನು ನಥಿಂಗ್ ಮಾಡ್ತಾ ಇದ್ದೀನಿ. ಆನ್ಲೈನಲ್ಲಿ ಮಾತ್ರ ಇನ್ನೊಂದು ಏನು ಗೊತ್ತಾ, ಈ 34,000 ರೂಪಾಯಿಗೆ ಮಾಮೂಲಿಯಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕಾ ಕಲರು? ಇದ್ರ ಜೊತೆ ಒಂದು ಚಾರ್ಜರ್ ಕೇಬಲ್. ಅವ್ರ ಅಪ್ಪನ ಥರ ಅಂದರೆ ಅವ್ರು ಜಾಸ್ತಿ. ಹಾಂ, ಏನಿದು? ಹಾಂ,
ಆಮೇಲೆ ಹಾಂ ಕಮ್ಮನ್ ಇವತ್ತು ಹಿಂಡ್ ಹಾಕದೆ ಗೈಸ್. ಟ್ರೈಸಿಪ್ಸ್ ವರ್ಕೌಟ್. ಚೆಸ್ಟ್ ಇಂದ ನಾವು ಹೋಗಿಲ್ಲ ಗೈಸ್ ಕಮ್ಮನ್ ಲೆಟ್ಸ್ ಸ್ಟಾರ್ಟ್. ನಂದಲ್ಲ ನನ್ನ ಟ್ರೈನರ್ದು ನೋಡಿ. ಇವತ್ತು ಒಳ್ಳೆ ವರ್ಕೌಟ್ ಮಾಡೋಣ. ಇವತ್ತು ಟ್ರೈಸಿಪ್ಸ್ ಗೈಸ್, ಟ್ರೈಸಿಪ್ಸ್. ಬ್ಯಾಕ್ ಡಿಪ್ಸ್ ಹೊಡೆಯೋಕೆ ಕೇಳ್ತಾರೆ. ಬ್ಯಾಕ್ ಡಿಪ್ಸ್ ಹೊಡೆದು ಆಮೇಲೆ ಸ್ಟಾರ್ಟ್ ಮಾಡೋದು. For the gold Inayat Khalil was sending? ಬಂದ್ರು ನನ್ನ ಟ್ರೈನರ್ ರೆಡಿಯಾಗಿ ಬಂದರು. Then what was it for? ಹೇಮಂತಣ್ಣ ಮೈಕಲ್ಲಿ ಮೈಕ್. ಹಲೋ ಮೈಕ್ ಟೆಸ್ಟಿಂಗ್. ಹಲೋ ಮೈಕ್ ಟೆಸ್ಟಿಂಗ್. ಏನಕ್ಕೆ ತಂದಿಲ್ಲ ಗೈಸ್? ಜನ ಹೇಳ್ತೀವಿ, 10 ಸಲ ಫೋನ್ ಮಾಡಿದ್ದೀನಿ. ಕಾಲೇಜಲ್ಲಿ ಇದ್ದಾಗಲೂ ಫೋನ್ ಮಾಡಿದ್ದೀನಿ. ನೋಡಿ ಗೈಸ್, ಡ್ರೈವ್ ಶೂಟ್ ತರಕ್ಕೆ 10 ಸಲ ಫೋನ್ ಮಾಡ್ತಾರೆ. ಮೈಕ್ ತರಕ್ಕೆ ಸ್ವಾಮೀಜಿ ಮಾತ್ರ ಮೋಟಿವೇಶನ್ ಕೊಡೋದ? ನಾನು ನಿನ್ನ ಕಣ್ಣು ಹಿಂಗೆ ಕಾಣ್ತಿದ್ದೀನಿ. ಒಂದು 50 ವರ್ಷ ಆಗಿ ವಯಸ್ಸಾಗ್ಬಿಟ್ಟು ಜೀವನದಲ್ಲಿ ದಿಗುಪ್ಸೆ ಬಂದ್ಬಿಟ್ಟು ಆ ಥರ ಕಾಣ್ತೀನಿ. ಆಮೇಲೆ ಮೋಟಿವೇಶನ್ ಕೊಡ ಗೈಸ್. ಇವ್ರಿಗೆ ಕ್ಯಾಮ್ರಾ ಇಲ್ಲಿಗೆ ಹಿಡಿಬೇಕು ಗೈಸ್. ಅದೇನು ಪ್ರಾಬ್ಲಮ್, ನಾನೇನು ಮಾಡ್ತೀನಿ. ಇವರೆಲ್ಲಾದ್ರು ಇವರು ಕಮನ್ ಹೈಡ್ ಆ್ಯಂಡ್ ಸಿಕ್ ಟ್ರೈನರ್ ಕಳೆದೋಗಿದ್ದಾರೆ. ಇಲ್ಲ, ಹೊರಗೆ ಹೋಗಿರ್ಬೇಕು. ಭಯ್ಯ ಗೈಸ್ ಇಲ್ಲಿ ನೋಡಿ ಗೈಸ್, ಅಲ್ಲಿ ಹೋಗೋರು ಅಲ್ಲಿಗೂ ಬಿಡಲ್ಲ, ನಾವು ಹಂಗೆ ಕೊಡ್ತೀವಿ. ಭಯ್ಯ ಬಂದ್ಮೇಲೆ ಒಂದು ಒಳ್ಳೆ ಡೈಲಾಗ್ ಹೊಡಿತಾರೆ. ಈ ಥರ ಕಾಟ ಕೊಡ್ತಾರಂದ್ರೆ ಇವಾಗ ಸುಮ್ಮನಾದ್ರಿ ವಿಡಿಯೋ ಆನ್ ಮಾಡಿದಷ್ಟು ಏನೂ ನಂಗೇನು ಗೊತ್ತಿಲ್ಲ. ನನ್ನ ಮಾಯ ಹುಡುಗ ಅಂತ ಅಮಾಯಕನ ಮೇಲೆ ಈ ಥರ ಅಪವಾದ ಹೊರಿಸ್ತೀಯ ಹೇಳು. ಅಯ್ಯೋ ಹೇಳಬಾರ್ದು. ಓವರ್ ಗ್ಲೋಯಿಂಗ್ ಫೇಸ್ ಅಲ್ವಾ ನಮ್ದೆಲ್ಲ, ಕ್ಯಾಮ್ರಾಗೆ ತಡ್ಕೊಳಕ್ಕಾಗಲ್ಲ ಬಿಡು. ಅವ್ರಿಗೆ ಪಾಪ ಎಷ್ಟು ಪಾಪ ಅವ್ರಿಗೆ ಎಷ್ಟೊಂದು ಕೇಳಿಸ್ತಾರೆ. ಮೈಕ್ ಕನೆಕ್ಟ್ ಮಾಡಿ ನಾನು ವಾಯ್ಸ್ ಕೇಳಿಸ್ತಿರಲ್ಲ. ಯಾಕೆ ಕೇಳಿಸ್ತಿರಲ್ಲ? ಕೇಳಿಸಿದ್ರಿ ಇವಾಗ ಕೇಳಿಸಿದ್ರಿ ಏನು ಹೇಳಿ ನಾನು? ಏನು ಬೇಡ ಆಯ್ತಣ್ಣ. ಇವರು ಪ್ರೀ ವರ್ಕೌಟ್ ಹಾಕಿ ಎಲ್ಲೋ ಹೋದ್ರು. ಗೈಸ್ ನಮ್ಮ ಅಣ್ಣ 1 ತಿಂಗಳಲ್ಲಿ ಹೆಂಗೆ ಚೇಂಜ್ ಆಗಿದ್ದಾರೆ ಅಂದರೆ ಗೈಸ್, ಮಾತೇ ಬರ್ತಿಲ್ಲ. ಗೆಟ್ ರೆಡಿ ಟು ಫೈಟ್ ಅಂತ ಆಡೋಣ ಇವತ್ತು. ಅಮ್ಮನ್ ನಾನು ಬಂದೆ ನಂಗೊಬ್ಬನ ಜಾಗ ಕೊಡ್ತೀರಾ? ಇವಾಗ ಹೊಟ್ಟೆ ಗಿಟ್ಟೆ ಏನು ಮಾಡಬೇಡ. ಇನ್ನು 2 ತಿಂಗಳು ಸಮ್ಮರ್ ಸ್ಟಾರ್ಟ್ ಆದರೆ 21 ಹೊಟ್ಟೆ ಸುಟ್ಟೋಗುತ್ತೆ ಆಯ್ತಾ. ಸೈಜ್ ಮಾಡ್ರಿ ಸುಮ್ಮನೆ. ನಾವು ಮಾಡೋ ವರ್ಕೌಟಿಗೆ ಈಗ ಸೈಜ್ ಮಾಡ್ಬೇಕೇಮೋ. ಈಗ ಸೈಜ್ ಮಾಡೋ ಸೀಸನ್ನು 2 ರೌಂಡ್ ಆಯ್ತಾ? ಐತಿ ಈಗ ಎಷ್ಟು ಸೈಜ್ ಮಾಡ್ಕೊಂತೀವಿ ಅಷ್ಟು ನಮಗೆ ಬೆನಿಫಿಟ್ಟು. ಸಮ್ಮರ್ ಹೆಂಗೆ ಸುಟ್ಟೋಗುತ್ತೆ ಮೈ ಅಂದ್ರೆ ನಾವೇನು ಸೈಜ್ ಮಾಡ್ತೀವಿ ಗೊತ್ತಾ? ಅದು ಅದಕ್ಕೆ ಬರೋದು ಬಾಡಿ ಕಟ್ಟಾಗಿ. ಅದು ನಾವಿಲ್ಲ ಕಣ. ಅವಾಗಿನ ಗೊತ್ತಾ ನಾವು ಫ್ಯಾಟ್ ಕೂರಿಸ್ಕೊಂಡಿದ್ವಿ. ಫ್ಯಾಟ್ ಇಳಿಸ್ಬೇಕು ಮೊದಲು. ನೆಕ್ಸ್ಟ್ ಇದಕ್ಕೆ ಇವಾಗ ನಾವು ಎಷ್ಟು ಕೂರಿಸ್ಕೊತೀವಿ? 30 kg 22 ಇವ್ರು ನಾವು ಎಷ್ಟು ಕೂರಿಸ್ಕೊತೀವಿ? ಇವ್ರು ನಾವು ಎಷ್ಟು ಕೂರಿಸ್ಬೇಕು ಫುಲ್ ಅದು 3 4 6 7
ಡನ್. ಇನ್ನೊಂದು ಹತ್ತೋಡಿಲ್ಲ ಅಲ್ಲಿ 35 ಅಷ್ಟೇ ಕಣ. 50 ಕಂಪ್ಲೀಟ್ ಮಾಡೋದು. ಧ್ಯಾನ ಕೊಡಿ, ಫುಲ್ಲು ಸ್ಲೋ ಹೊಡಿ. ರಪ್ಪ ಹೊಡಿ ಬಿಡಿ, ಮೆಲ್ಲು ಕೊಡಿ. ಸ್ಲೋ ಹೊಡಿ ಫುಲ್ಲು. ನಾನು ಕೊಂಡು ಕೊಡ್ಲಾ? ಅವೊಂದು 50 ಯಾವ್ದು ಮಂದಲ್ಲ. ಆಯ್ಸು ಬೇಸಿಕ್ ತಾಗಬೇಕು ನಿಧಾನಕ್ಕೆ. ಇದು ಏನು ಫ್ಲೋರಿಂಗು, ಗ್ರಾಸ್ ಟು ಆ್ಯಸ್ ಅಂತಾರೆ ಇದರಲ್ಲಾಗಲಿ ಲೆಗ್ಗಿಂದಾಗಲಿ. ಈಗ ವರ್ಷ ಅಂತ ಖುಷಿ ಮನ್ಸೊಳಗೆ ಖುಷಿ. ಚೇಂಜಿಂಗ್ ಅಂತ ಒಂದು ಕೊಟ್ಟರು. ಇವರಿಂದ ಆ ಕಡೆ ಈ ಕಡೆ ಅಲ್ಲಿ ಹೋಯ್ತಾರಪ್ಪ. ಬಾಳನೇ ಮೈ ಕಂಡಿದ್ದೀರಲ್ಲ, ಮಾತಾಡಿ. ಚಿಕ್ಕ ತುಮಕ ವರ್ಕೌಟ್ ಮಾಡ್ಬಾರಲ್ಲ. ಅವೆಲ್ಲ ನಿಂಗೆ 10 kg ಇದೆ. ಎರಡು ಸಲ ಹ್ಞೂ 7:15 ಇಲ್ಲಿದೆ. ಮಂಗ ಹೊಡೆದಾದ್ಮೇಲೆ ವಿಡಿಯೋ ಮಾಡ್ತೀನಿ. ಡೂಯಿಂಗ್ ವರ್ಕೌಟ್ ಇನ್ ಕಾನ್ಸಂಟ್ರೇಷನ್. ಮಾತಾಡ್ಬೇಕು. ಐ ವಿಲ್ ಟಾಕ್. ಬೇಡ, ಅಚ್ಚ ಕನ್ನಡ ಮಕ್ಕಳು ಕನ್ನಡ ಮಾತಾಡೋಣ. ಇಂಗ್ಲೀಷು ಸುಮಾರು 5 ಇಂಗ್ಲೀಷ್ ಹೋಗೋಣ ನಮ್ಮಲ್ಲಿ ಹೊಡಿವಾ. ನಿಮಗೆ ಎಷ್ಟು ಕೆಜಿ ಇದೆ? 20 kg ಇದಾ? ನಂಗೆ 20 ಕೊಡು. ಬೇರೆ 20 kg. ಹ್ಞೂ ಅಣ್ಣ, ಅದೊಂದು ಕೊಡಿ. ನಾನು ಅದಕ್ಕೆ ಕಾಯ್ತಿದ್ದೀನಿ. ಐ ಆಮ್ ವೇಟಿಂಗ್ ಫಾರ್ ದಟ್. ಹೂ ಅಂತ ಕೊಡೋದು ಹಿಂಗೆ ಇವ್ರಿಗೆ 20 kg. ನಾ ಇವಾಗ 15 kg ಗೈಸ್. 15 kg ಹೊಡೆಯೋಕೆ ವಿಡಿಯೋ ಯಾರು ಮಾಡಲ್ಲ. ನಾನು ಹೊಡೆದ್ಬಿಟ್ಟು ಆಮೇಲೆ ಮಾಡ್ತೀನಿ. ಏಮೋ ಜನಿಗೆ ವರ್ಕೌಟ್ ಮಾಡಿ ಅಂದ್ರೆ ಇಲ್ಲಿ ಬಂದು ರೀಲ್ಸ್ ಮಾಡಕ್ ಟ್ರೈ ಮಾಡ್ತಾವ್ರೆ. ಏನ್ ಹೇಳ್ಬೇಕಿಂತವ್ರಿಗೆಲ್ಲ ಹೇಳಿ. ಕೀಪ್ ಕೈಟ್ ಆ್ಯಂಡ್ ಡೂ ವರ್ಕೌಟ್. ಅಮ್ಮಗ ಟೊಮ್ಮಗ ಅಮಾಲ್ ಡುಮಾಲ್. ಅಮ್ಮಗ ಟೊಮ್ಮಗ ಅಮಾಲ್ ಡುಮಾಲ್. ಅಮ್ಮಗ ಟೊಮ್ಮಗ ಅಮಾಲ್ ಡುಮಾಲ್.